ತುಂಬಾ ಲಾಂಗ್ ಲೈಫ್ ಬರುವಂತ ಒಂದು ಕಾಟು, ಒಳ್ಳೆ ಕಾಟು, ಬೆಸ್ಟ್ ಆಗಿರುವಂತ ಕಾಟು, ಒಳ್ಳೆ ವುಡ್, ಆತರ ನೀವೇನೋ ಹುಡುಕ್ತಾ ಇದ್ದೀರಾ ಹಾಗಿದ್ರೆ ಈ ವಿಡಿಯೋ ನೋಡಬಹುದು ನೀವು. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಇವತ್ತು ಸುಮಾರು ಮೋಸ ಇದೆ. ಏನ್ ಹೇಳ್ತಾರೋ ಅದು ಕೊಡಲ್ಲ, ಬರೀ ಬಾಯಿ ಮಾತಿಂದ ಇರುತ್ತೆ, ಪ್ರಾಕ್ಟಿಕಲ್ ಆಗಿ ಮೆಟೀರಿಯಲ್ಸ್ ಆತರ ಇರಲ್ಲ. ಸೊ ಹೇಳುವಂತದ್ದು ಮಾಡೋದು ಇರುತ್ತೆ. ಸೊ ಅದರಿಂದ ಈ ಒಂದು ಮೆಟೀರಿಯಲ್ಸ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಒಂದು ಕಾರ್ಡ್ ಬಗ್ಗೆ ದಯವಿಟ್ಟು ನೋಡಿ ಈ ವಿಡಿಯೋನ, ನಿಮಗೆ ಯೂಸ್ಫುಲ್ ಆಗಿರ್ಬೋದು. ಆದ್ರೆ ಯಾರು ಪ್ರೀಮಿಯಂ ಆಗಿ ಹುಡುಕ್ತಾ ಇದೀರಾ, ಕ್ವಾಲಿಟಿ ಆಗಿ ಹುಡುಕ್ತಾ ಇದೀರಾ, ಮೋಸ ಹೋಗಬಾರ್ದು, ನಾವು ಕೊಡೋದು ದುಡ್ಡುಗೆ ವರ್ತ್ ಇರ್ಬೇಕಂದ್ರೆ ದಯವಿಟ್ಟು ಈ ವಿಡಿಯೋ ನೋಡಿ. ಫಸ್ಟ್ ಆಫ್ ಆಲ್ ನಾವು ಬಂದ್ಬಿಟ್ಟು ಮ್ಯಾನುಫ್ಯಾಕ್ಚರ್, ನಾವು ಯಾವುದೇ ಕಾರಣಕ್ಕೂ ರೆಡಿಮೇಡ್ ನಾವು ಈಗ ತನಕ ಮಾಡ್ಕೊಂಡಿಲ್ಲ. ಸುಮಾರು 6 ವರ್ಷದಿಂದ ನಾವು ರೆಡಿಮೇಡ್ ಕಾನ್ಸೆಪ್ಟ್ ಅಲ್ಲಿ ನಾವು ಯಾವ್ದು ಕೂಡ ಮಾಡ್ತಾ ಇಲ್ಲ. ಸೊ ಅದಕ್ಕೆ ನಾವು ಟೋಟಲ್ ಆಗಿ 13 ವರ್ಷ ಸ್ಟಾರ್ಟ್ ಮಾಡಿ, ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ರೆಡಿಮೇಡ್ ಕಾನ್ಸೆಪ್ಟ್ ಮಾಡಿದೀವಿ, ಬಟ್ ಅದನ್ನ ವರ್ಕೌಟ್ ಆಗಿಲ್ಲ. ಆಮೇಲೆ ನಾವು ಕಸ್ಟಮೈಸ್ ನಾವು ಮಾಡ್ಕೊಂಡಿದೀವಿ. ನಾವು ಮ್ಯಾನುಫ್ಯಾಕ್ಚರ್, ಕಂಪ್ಲೀಟ್ ಮ್ಯಾನುಫ್ಯಾಕ್ಚರ್ ಯಾವುದೇ ಕಾರಣಕ್ಕೂ ನಾವು ಬೇರೆ ಕಡೆಯಿಂದ ತಗೊಂಡ್ ಬಂದು ನಾವು ಮಾಡಲ್ಲ. ನಾವು ಓಕೆ, ನಾವೇ ಓನ್ ಆಗಿ ಮಾಡ್ತೀವಿ. ಸೊ ಇವತ್ತು ನೋಡ್ತಾ ಇದೀರಾ, ಈ ಒಂದು ಕಾರ್ಟ್ ಬಂದ್ಬಿಟ್ಟು ಹೈಡ್ರಾಲಿಕ್ ಸ್ಟೋರೇಜ್ ಕಾರ್ಟ್. ಇದು ನಮಗೆ ಒಂದು ಕಸ್ಟಮರ್ ಬಂದ್ಬಿಟ್ಟು ಆರ್ಡರ್ ಕೊಟ್ರು. ಆರ್ಡರ್ ಕೊಟ್ಟು 1 ತಿಂಗಳಾಯ್ತು, ಇವತ್ತು ಮಾಡಿ ಮುಗಿಸಿದೀವಿ. ಸೊ ಇವತ್ತು ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಇದು ಬಂದ್ಬಿಟ್ಟು ಕಿಂಗ್ ಸೈಜ್. ಓಕೆ, ಇದು ಕಿಂಗ್ ಸೈಜ್ ಹೈಡ್ರಾಲಿಕ್ ಸ್ಟೋರೇಜ್. ಕಿಂಗ್ ಸೈಜ್ ಅಂದ್ರೆ ಯಾವಾಗ್ಲೂ ವಿಡ್ತ್ ಬಂದ್ಬಿಟ್ಟು 6 ಫೀಟ್ ಬರುತ್ತೆ, ಉದ್ದ ಬಂದ್ಬಿಟ್ಟು 6 ಅಡಿ ಬರುತ್ತೆ. ಮತ್ತೆ ಇವಾಗ ನೋಡ್ತಾ ಇದ್ರೆ ನೀವು ಔಟ್ ಸೈಡ್ ಏನೆಲ್ಲ ಇದೆಯಲ್ವಾ, ಇದೆಲ್ಲ ಕಂಪ್ಲೀಟ್ ಆಗಿ ಸಾಲಿಡ್ ವುಡ್. ಈ ವುಡ್ ಹೆಸರು ಏನಪ್ಪಾ ಅಂದ್ರೆ ಆಸ್ಟ್ರೇಲಿಯಾ ಒನ್ನೆ. ಸೊ ಆಸ್ಟ್ರೇಲಿಯಾ ಒನ್ನೆ ಎ ಗ್ರೇಡ್. ಸೊ ಇದೆಲ್ಲ ಕಂಪ್ಲೀಟ್ ಹಲಗೆ. ಸೊ 1.5 ಇಂಚ್ ಥಿಕ್ನೆಸ್ ಹಲಗೆ ಇರುತ್ತೆ. ಓಕೆನಾ, ಕಂಪ್ಲೀಟ್ ಆಗಿ ನೀವೇನೆಲ್ಲ ನೋಡ್ತೀರಾ ಔಟ್ ಸೈಡ್ ಎಲ್ಲ ಆಸ್ಟ್ರೇಲಿಯಾ ಒನ್ನೆ ಪ್ಲಸ್ ಇದು ಬಂದ್ಬಿಟ್ಟು ನ್ಯಾಚುರಲ್ ಪಾಲಿಶ್ ಮಾಡಿದ್ವಿ. ಯಾವುದೇ ತರವಾದ ಕಲರ್ ಮಿಕ್ಸ್ ಇಲ್ಲ. ಈ ಮರದ ಒರಿಜಿನಲ್ ಕಲರೇ ಹೀಗೆ ಇರೋದು. ಈ ಒಂದು ಮರ ನೀವು ರೆಡಿಮೇಡ್ ಆಗಿ ಸಿಗಲ್ಲ, ನಿಮಗೆ ಎಲ್ಲೋದ್ರೂ ಸಿಗಲ್ಲ ರೆಡಿಮೇಡ್ ಆಗಿ. ಯಾಕಂದ್ರೆ ರೆಡಿಮೇಡ್ ಅಲ್ಲಿ ಯೂಸ್ ಮಾಡೋ ಮೆಟೀರಿಯಲ್ ಬೇರೆ ರಬ್ಬರು, ಶೀಶಮ್, ಇಂಜಿನಿಯರಿಂಗ್ ವುಡ್, ಪ್ಲೇ ವುಡ್, ಬಬ್ಲು ವುಡ್, ಮತ್ತೆ ಅಕೇಶಿಯಾ, ಆಸಮ್ ಟೀಕ್ ಅಂತ ಹೇಳ್ತಾರೆ. ಇಷ್ಟೇ ವುಡ್. ಈ ವುಡ್ ಮಾತ್ರನೇ, ಮತ್ತೆ ಸ್ವಲ್ಪ ನೀಮ್ ವುಡ್. ಈ ಒಂದು ಮರ ಮಾತ್ರ ನಿಮ್ಗೆ ರೆಡಿಮೇಡ್ ಶೋರೂಮ್ ಅಲ್ಲಿ ಸಿಗುವಂತದ್ದು. ಇದನ್ನ ಬಿಟ್ಟು ಬೇರೆ ಯಾವುದೇ ಕಾರಣಕ್ಕೂ ಬೇರೆ ವುಡ್ ಸಿಗಲ್ಲ. ಬಟ್ ನಮ್ಮ ಹತ್ರ ಎಲ್ಲ ವುಡ್ ಸಿಗುತ್ತೆ. ಬಟ್ ನಾ ಹೇಳ್ದಲ್ಲ ಈಗ, ಆತರ ವುಡ್ ನನಗೆ ಇಷ್ಟ ಇಲ್ಲ ಮಾಡಕ್ಕೆ. ಓಕೆನಾ, ಇದು ಆಸ್ಟ್ರೇಲಿಯಾ ಒನ್ನೆ ವುಡ್. ಇದು ವುಡ್ ನೋಡ್ಬೇಕಾದ್ರೆ ಇದ್ರ ಬಗ್ಗೆ ತುಂಬಾ ಜನ ಗೊತ್ತಿರುತ್ತೆ. ಯಾರಿಗೆಲ್ಲ ಗೊತ್ತಿರುತ್ತೆ ಅಂತಂದ್ರೆ, ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾರಲ್ವಾ, ಕನ್ಸ್ಟ್ರಕ್ಷನ್ ಮಾಡುವಾಗ ಅವರು ವಿಂಡೋಸ್ ಗಳಿಗೆ ಶಟರ್ ಯೂಸ್ ಮಾಡ್ತಾರೆ. ಯಾಕಂದ್ರೆ ಅದು ಬೆಂಡ್ ಆಗ್ಬಾರ್ದು, ಲಾಂಗ್ ಲೈಫ್ ಬರಬೇಕು, ಸ್ಟ್ರೆಂತ್ ಆಗಿರ್ಬೇಕು, ನೀರು ಅದೇನೋ ಬಿದ್ರು ಕೂಡ ಏನ್ ಆಗ್ಬಾರ್ದು. ಅದಕ್ಕೋಸ್ಕರ ತುಂಬಾ ಜನ ಇದನ್ನ ಯೂಸ್ ಮಾಡ್ತಾರೆ. ಯಾಕೆ ಶಟರ್ ಮಾತ್ರ ಯೂಸ್ ಮಾಡ್ತಾರೆ? ಮರ ಸ್ವಲ್ಪ ಕಾಸ್ಟ್ಲಿ ಇದೆ ರೇಟು. ಸೊ ಅದಕ್ಕೆ ಶಟರ್ ಮಾತ್ರ ಯೂಸ್ ಮಾಡ್ತಾರೆ. ಬೇರೆ ವಾಸ್ಕಾಲ್ ಆಗ್ಲಿ, ವಿಂಡೋದು ಫ್ರೇಮ್ ಆಗ್ಲಿ ಏನ್ ಮಾಡ್ತಾರೆ, ಸೊ ಬೇರೆ ಒಂದು ಕ್ವಾಲಿಟಿ, ಕಡಿಮೆ ಕ್ವಾಲಿಟಿ ಇರುವಂತ ವುಡ್ ನ ಹಾಕೊಳ್ತಾರೆ. ಇದಕ್ಕೆ ಮಾತ್ರ ಸ್ವಲ್ಪ ಒಳ್ಳೆ ಕ್ವಾಲಿಟಿ ಇರ್ಬೇಕು ಅಂತ ಶಟರ್ಸ್ಗೆ ಹಾಕೊಳ್ತಾರೆ. ಓಕೆನಾ, ಸೊ ಆ ತರ ಒಂದು ಮರದಲ್ಲಿ ನಾವು ಫರ್ನಿಚರ್ ಮಾಡುವಾಗ ಎಷ್ಟಾಗುತ್ತೆ ಯೋಚನೆ ಮಾಡಿ, ಖರ್ಚು ಜಾಸ್ತಿ ಆಗುತ್ತೆ. ಸೊ ಇದರಲ್ಲಿ ಡೋರ್ ಮಾಡಿದ್ರು ಕೂಡ ಜಾಸ್ತಿ ಆಗುತ್ತೆ ರೇಟ್. ಓಕೆನಾ, ಈಗ ಆ ತರ ಒಂದು ಮರಲ್ಲಿ ಮಾಡಿ, ಈ ಮರ ಬಂದ್ಬಿಟ್ಟು ಎಷ್ಟು ವರ್ಷ ಲೈಫ್ ಬರ್ಬೋದು ಅಂದ್ರೆ, ಕಡಿಮೆ ಆದ್ರೂ ಒಂದು 200 ಇಯರ್ಸ್ ಬರ್ಬೋದು ಲೈಫ್. ಇದನ್ನ ನೀವು ಮೈಂಟೈನ್ ಮಾಡ್ಬೇಕಂತಾರೆ ಹೆಂಗಂತಂದ್ರೆ, ಎವ್ರಿ 5 to 6 years ಒನ್ಸ್ ಇದನ್ನ ನೀವು ರೀಪಾಲಿಶ್ ಮಾಡ್ತಾ ಇರ್ಬೇಕು, ಅಷ್ಟೇ, ಬೇರೇನಿಲ್ಲ. ಸೊ ರೀಪಾಲಿಶ್ ಮಾಡ್ತಾ ಇದ್ರೆ ಇದು ನಿಮಗೆ 200 ಇಯರ್ಸ್ ಅಂದ್ರೆ ನಿಮ್ಮ ಮಕ್ಕಳು ಅಂತವ್ರು ಇದು ಯೂಸ್ ಮಾಡ್ಕೋಬಹುದು. ಮತ್ತೆ ಇದು ಡಿಸೈನ್ ಇರೋದ್ರಿಂದ, ಈ ತರ ಒಂದು ಹಲಿಗೆ ಟೈಪ್ ಅಲ್ಲಿ ಇರೋದ್ರಿಂದ ನಿಮಗೆ ಇದು ಬಿಚ್ಚು ನೀವು ಸೇಲ್ ಮಾಡಿದ್ರೆ ನಿಮಗೆ ದುಡ್ಡು ಸಿಗ್ಬಿಡುತ್ತೆ. ನಿಮಗೆ ಕೆಲವೊಂದು ಡಿಸೈನ್ ಎಲ್ಲ ಮಾಡ್ತಾರೆ, ಆ ಡಿಸೈನ್ ಬಂದ್ಬಿಟ್ಟು ತುಂಬಾ ಜಿಗಿಜಿಗ ಅಂತ ಏನೋ ಇರುತ್ತೆ, ತುಂಬಾ ಕಾರ್ವಿಂಗ್ ಅದು ಇದೆಲ್ಲ ಮಾಡಿಟ್ಟಿರ್ತಾರೆ. ಅದು ಮೈಂಟೆನೆನ್ಸ್ ಕಷ್ಟ, ನೋಡೋಕೆ ಚೆನ್ನಾಗಿರೋ ಆ ಟೈಮ್ ಅಲ್ಲಿ. ಆಮೇಲೆ ಕೆಲವೊಂದು ಟೈಮ್ ಆಗ್ಬಿಟ್ರೆ, ಕೆಲವೊಂದು ವರ್ಷಗಳಾಗ್ಬಿಟ್ರೆ ಆ ಡಿಸೈನ್ ಯಾರು ಲೈಕ್ ಮಾಡಲ್ಲ. ಸೊ ಅವಾಗ ಏನಾಗುತ್ತೆ, ಬಟ್ ಸೇಲ್ ಮಾಡಿದ್ರೆ ನಿಮ್ಗೆ ದುಡ್ಡು ಬರಲ್ಲ. ಯಾಕೆ ಹೇಳಿ, ಅದು ನಿಮ್ಗೆ ಇಷ್ಟ ಮಾಡ್ಕೊಂಡಿದೀರಾ, ಅದು ಬೇರೆ ಇಷ್ಟ ಆಗ್ಬೇಕಲ್ಲ. ಬಟ್ ಈ ತರ ಡಿಸೈನ್ ಪ್ಲೇನ್ ಆಗಿ ಮಾಡ್ಕೊಂಡ್ಬಿಟ್ರೆ ಇದು ಎವರ್ ಗ್ರೀನ್. ಅಂದ್ರೆ ನೀವು ಎಷ್ಟು ವರ್ಷ ಆದ್ರೂ ಕೂಡ ಈ ಡಿಸೈನ್ ನ ಲೈಕ್ ಮಾಡ್ತಾರೆ. ಯಾಕಂದ್ರೆ ಇದು ವೆರಿ ಸಿಂಪಲ್ ಆಗಿದೆ, ಚೆನ್ನಾಗಿದೆ, ಕ್ಲೀನ್ ಮಾಡೋದಕ್ಕೆ, ಇಟ್ಕೊಳ್ಳೋದಕ್ಕೆ ತುಂಬಾನೇ ಚೆನ್ನಾಗಿದೆ. ನೆಕ್ಸ್ಟ್ ಇದು ಯಾರು ಈ ಡಿಸೈನ್ ತಗೊಂಡಿಲ್ಲ, ಕಾಟನ್ ಎಕ್ಸಾಂಪಲ್ ತಗೊಂಡಿಲ್ಲ ಅಂದ್ರೂ ಕೂಡ ಈ ಹಲಗೆ ನೀವು ಸೇಲ್ ಮಾಡಿ ದುಡ್ಡು ಸಿಗ್ಬಿಡುತ್ತೆ ನಿಮಗೆ. ಸೊ ಆತರ ಈ ಒಂದು ಮರ. ಓಕೆನಾ, ಇದರಿಂದ ಈ ಮರ ಆರಾಮ ಆಗ್ಬಹುದು. ಮತ್ತೆ ಇದು ಡಿಸೈನ್ ಕೂಡ ಕಸ್ಟಮರ್ ಕೊಟ್ಟಿದ್ದಾರೆ ನಮಗೆ. ಈ ನೋಡಿದ್ರೆ ಇದೆಲ್ಲ ಕಂಪ್ಲೀಟ್ ಆಗಿ ಮರ ಹಾಕಿದೀವಿ, 1.5 ಇಂಚ್ ಥಿಕ್ನೆಸ್ ಅಲ್ಲಿ ಹಾಕಿದ್ವಿ, ಬ್ಯಾಕ್ ಸೈಡ್ ಸಪೋರ್ಟ್ ಕೊಟ್ಟಿದೀವಿ. ಮತ್ತೆ ನೋಡ್ತಾ ಇದ್ರೆ ಇದು ಗೋಲ್ಡ್ ಕಲರ್ ಇದೆ, 1 2 ಆ ಕಡೆ ಒಂದು, ಈ ಕಡೆ ಒಂದು, ಮತ್ತೆ ಇಲ್ಲೊಂದು ಇದೆ ನೋಡಿ. ಸೊ ಗೋಲ್ಡ್ ಕಲರ್ ಅಲ್ಲಿ ಇದು SS ಬೀಡಿಂಗ್ ಕೊಟ್ಟಿದೀವಿ. ಇದು ಸೊ ಅವ್ರು ಏನೋ ಕಸ್ಟಮರ್ ಕೇಳಿದ್ರು, ಸ್ವಲ್ಪ ಅಟ್ರಾಕ್ಷನ್ ಇಲ್ಲ ಅಂತ ಇದನ್ನ ಹಾಕಿದ್ವಿ ನಾವು. ಮತ್ತೆ ಈ ಹೈಡ್ರಾಲಿಕ್ ಬಂದು ನಮ್ ಕಾನ್ಸೆಪ್ಟ್ ನಿಮ್ಗೆಲ್ಲ ಗೊತ್ತಿರುತ್ತೆ. ನಮ್ದು ಹೈಡ್ರಾಲಿಕ್ ಏನಂತ ಹೇಳ್ಬಿಟ್ಟು, ನಮ್ದು ಸ್ಪೆಷಲ್ ಹೈಡ್ರಾಲಿಕ್ ಇದು ಬಂದ್ಬಿಟ್ಟು ಡೀಲಕ್ಸ್ ಮಾಡೆಲ್ ಅಂತ ಹೇಳ್ತೀವಿ ನಾವು ಇದನ್ನ, ಡೀಲಕ್ಸ್. ಓಕೆ, ಡೀಲಕ್ಸ್ ಮಾತ್ರ ನಾವು ಫೋಕಸ್ ಮಾಡ್ತಾ ಇದೀವಿ. ಈ ಬೇಸಿಕ್, ಸ್ಟ್ಯಾಂಡರ್ಡ್, ಕ್ಲಾಸಿಕ್ ಇದೆಲ್ಲ ನಾವು ಬಿಟ್ಬಿಟ್ಟಿದೀವಿ. ನಾವು ಸುಮಾರು ವರ್ಷದಿಂದ ಇವಾಗ ನಮಗೆ ಈ ಒಂದು ಡೀಲಕ್ಸ್ ಮಾಡೆಲ್ ನಮ್ಮ ಹತ್ರ ಹೋಗ್ತಾ ಇದೆ. ನಮ್ಗೆ ಇದರಲ್ಲೇ ಇರ್ಬೇಕಂತ ಆಸೆ, ಇದೇ ಮಾಡ್ಬೇಕು ಆಸೆ. ಈಗ ತನಕ ಇದರಲ್ಲಿ ಕಂಪ್ಲೇಂಟ್ ಇಲ್ಲ, ಅದೇ ಒಂದು ಪ್ಲಸ್ ಪಾಯಿಂಟ್ ನಮಗೆ. ಇದರಲ್ಲಿ ಯಾವಾಗ ಕಂಪ್ಲೇಂಟ್ ಬರುತ್ತೋ ಅವಾಗ ನಾವು ಬೇರೆ ಐಡಿಯಾ ಮಾಡ್ತಾ ಇರ್ತೀವಿ. ಅಷ್ಟೇ ತನಕ ನಾವು ಇದನ್ನೇ ನಾವು ಫೋಕಸ್ ಮಾಡ್ತಾ ಇದೀವಿ. ಇದು ಎಲ್ಲಾಗಿಂತ ಹೆವಿ, ಮಾರ್ಕೆಟ್ ಅಲ್ಲಿ ಏನೆಲ್ಲ ಮಾಡ್ತಾ ಇದಾರಲ್ಲ ಅದಕ್ಕೆಲ್ಲಾಗಿಂತ ಹೆವಿ ಇದು. ಮತ್ತೆ ಈ ತರ ಒಂದು ಹೈಡ್ರಾಲಿಕ್ ಅಲ್ಲಿ ನೋಡ್ಬೇಕಾದ್ರೆ ನಿಮಗೆ ಮ್ಯಾಟ್ರಸ್ ಮೇಲೆ ಹಾಕೊಳ್ತಾರೆ.
ಮ್ಯಾಟರ್ಸ್. ಆ ಥಿಕ್ನೆಸ್ ಬಂದ್ಬಿಟ್ಟು ನೀವು 8 ಇಂಚ್ ಹಾಕಿದ್ರು ಕೂಡ 6 ಇಂಚ್ ಹಾಕಿದ್ರು ಕೂಡ ನಿಮ್ಗೆ ಆರಾಮಾಗಿ ಮೇಲೆ ಎತ್ಕೊಳ್ಳುತ್ತೆ. ನಿಮಗೆ ಪ್ರಾಬ್ಲಮ್ ಇರಲ್ಲ. ನೀವು ಬಜಾರಲ್ಲಿ ಕಾರ್ಪೆಂಟರ್ ಮಾಡೋದು ಇಲ್ಲ ಬಜಾರಲ್ಲಿ ಸಿಗೋದು ಮಾಡಿದ್ರೆ ನಿಮಗೆ ಹೈಟ್ ಇಷ್ಟೇ ಓಪನ್ ಆಗುತ್ತೆ, ಮತ್ತೆ ಅದ ಮೇಲೆ ಎತ್ತಕ್ಕೆ ತುಂಬಾನೇ ಕಷ್ಟ ಪಡ್ತೀರಾ. ಒಬ್ರು ಇಟ್ಕೋಬೇಕು, ಒಬ್ರು ಕೆಡೆ ತಲೆ ಇಟ್ಕೋಬೇಕು, ಹೈಟ್ ಅನ್ನು ತೆಗಿಬೇಕು, ಈ ತರ ಎಲ್ಲ ಮಾಡ್ತಾ ಇದಾರೆ. ಆಲ್ರೆಡಿ ನೀವು ಮನೇಲಿ ಕೆಲವೊಂದ್ ಜನ ನೀವು ವಿಡಿಯೋ ನೋಡ್ತಾ ಇರ್ಬೇಕಾದ್ರೆ ನೀವು ಮನೇಲಿ ಎಕ್ಸ್ಪೀರಿಯನ್ಸ್ ಆಗಿರೋದು ನಿಮಗೆ. ಬಟ್ ಕೆಲವೊಂದ್ ಜನ ಐಡಿಯಾ ಇರಲ್ಲ ಅಂದ್ರೆ ದಯವಿಟ್ಟು ಈ ತರ ನೀವು ಟೆಸ್ಟ್ ಮಾಡಿ. ಎಲ್ಲಿ ಕೂಡ ಹೋದ್ರೆ ಐಡಲ್ ಸ್ಟೋರೇಜ್ ತುಂಬಾ ಜನ ವ್ಯಾರಂಟಿ ಕೊಡಲ್ಲ. ಬಟ್ ನಾವು ಈ ಐಡಲಿಕ್ ಪಂಪ್ಗೆಲ್ಲ ನಿಮಗೆ 5 years ವ್ಯಾರಂಟಿ ಕೊಡ್ತೀವಿ. ಮತ್ತೆ ಎಲ್ಲ ಹೆವಿ ಇರುತ್ತೆ. ಸೊ ನಿಮಗೆ ಇದರಲ್ಲಿ ಹೋಗೋತ್ ಏನಿಲ್ಲ. ಫ್ಯೂಚರ್ ಅಲ್ಲಿ ಎಲ್ಲ ಪಾರ್ಟ್ ಆಗಿ ಬಿಚ್ಚಿ ನೀವು ಸೇಲ್ ಮಾಡಿದ್ರು ಕೂಡ ನೀವು ಹಾಕಿರೋಂತ ಬಂಡವಾಳ ಆರಾಮಾಗಿ ಅದಕ್ಕಿಂತ ಜಾಸ್ತಿ ತೆಗಿಬೋದು ನೀವು. ನಮ್ಗೆ ಯೂಟ್ಯೂಬ್ ಅಲ್ಲಿ ಒಬ್ರು ಕಸ್ಟಮರ್ ನಮಗೆ ಕಮೆಂಟ್ ಹಾಕಿದ್ರು, ದಯವಿಟ್ಟು ನೀವು ಸ್ವಲ್ಪ ಪ್ರೈಸ್ ಹೇಳಿ, ಆಮೇಲೆ ಇದು ಹೆಂಗೆ ಯೂಸ್ ಮಾಡ್ಬೇಕಂತ ಹೇಳಿ, ಪ್ರತಿಯೊಂದರಲ್ಲಿ ಕೂಡ ಹೇಳಿ ಅಂತ ಹೇಳ್ತಾರು. ಬಟ್ ಇಷ್ಟು ದಿನ ನಾನು ಪ್ರೈಸ್ ಹೇಳ್ತಾ ಇರ್ಲಿಲ್ಲ. ಏನ್ ಕಾರಣ ಅಂತಂದ್ರೆ ಪ್ರೈಸ್ ಬಂದ್ಬಿಟ್ಟು ಚೇಂಜ್ ಆಗ್ತಾ ಇರುತ್ತೆ, ಅದೊಂದು ಪ್ರಾಬ್ಲಮ್ ಇದೆ. ಅದರಿಂದ ನಾವು ಪ್ರೈಸ್ ಆಗ್ತಾ ಇಲ್ಲ. ನಾವು ಯೂಟ್ಯೂಬ್ ಅಲ್ಲಿ ನೋಡಿ ಇವಾಗ 2 months ಸೊ ಆಲ್ಮೋಸ್ಟ್ ಎಲ್ಲಾನು ಇನ್ಕ್ರೀಸ್ ಆಗಿ ರೇಟ್ ಎಲ್ಲ ಇನ್ಕ್ರೀಸ್ ಆಗಿದೆ. ಬೇರೆ ಕಂಟ್ರಿಯಿಂದ ಬರುವಂತ ಮೆಟೀರಿಯಲ್ಸ್ ಆಗ್ಲಿ, ಮ್ಯಾನುಫ್ಯಾಕ್ಚರಿಂಗ್ ಆಗ್ಲಿ, ಪ್ರತಿಯೊಂದು ಜಾಸ್ತಿ ಮಾಡಿದ್ದಾರೆ. ಡೀಸೆಲ್ ಜಾಸ್ತಿ ಆಯ್ತು, ಅದು ಜಾಸ್ತಿ, ಗ್ಯಾಸ್ ಜಾಸ್ತಿ, ಎಲ್ಲ ಜಾಸ್ತಿ ಮಾಡಿದ್ದಾರೆ. ಬಟ್ ಇವಾಗ ಏನ್ ಪ್ಲಾನ್ ಮಾಡಿದೆ ಅಂದ್ರೆ, ಸೊ ಪ್ರತಿಯೊಂದು ವಿಡಿಯೋದಲ್ಲಿ ಕೂಡ ನಾವು ರೇಟ್ ಹಾಕೋಣಂತ ಪ್ಲಾನ್ ಮಾಡಿದ್ವಿ. ರೇಟ್ ಹೆಚ್ಚು ಕಡಿಮೆ ಇರುತ್ತೆ. ಸಮ್ ಟೈಮ್ ನಾವು ಏನ್ ಮಾತಾಡಿರುತ್ತೆ ಅದಕ್ಕೆ ಜಾಸ್ತಿನ ಆಗುತ್ತೆ. ಬಟ್ ಅದು ನೀವು ಅರ್ಥ ಮಾಡ್ಕೋಬೇಕು. ಇನ್ನೊಂದೇನಂದ್ರೆ ನಾವು ರೆಡಿಮೇಡ್ ಮಾಡಿದ್ರೆ ಮಾತ್ರ ನಾವು ರೇಟ್ ಅನ್ನ ಹೇಳಕ್ ಸಾಧ್ಯ. ಬಟ್ ಆದ್ರೆ ಕೆಲವೊಂದು ಕಸ್ಟಮರ್ ಪರವಾಗಿಲ್ಲ, ನೀವು ಏನ್ ಮಾಡಿದೀರಾ, ನೀವು ಏನು ವಿಡಿಯೋ ತೋರಿಸಿದೀರಾ, ಅದ್ರದ್ದು ಏನ್ ರೇಟ್ ಇದೆಯಾ ಆಲ್ರೆಡಿ ಕಸ್ಟಮರ್ ಕೊಟ್ಟಿರ್ತೀರಲ್ವಾ, ಅದರಿಂದ ಆ ರೇಟ್ ನ ಹೇಳ್ಬಿಡಿ ಅಂತ ಹೇಳ್ತಾ ಇದಾರೆ. ಸೊ ಅದರಿಂದ ನಾನು ನಿಮಗೆ ಸೊ ರೇಟ್ ನ ಹೇಳ್ಬೇಕಂತಿದ್ದೀನಿ. ಓಕೆನಾ. ಮತ್ತೆ ಇನ್ನೊಂದು ಕೇಳಿದಾರೆ ಕಮೆಂಟ್ ಅಲ್ಲಿ, ಹೆಂಗೆ ಮೇಂಟೈನ್ ಮಾಡೋದು. ತುಂಬಾ ಜನ ಸೇಲ್ ಮಾಡ್ಬಿಟ್ಟು ಕೊಟ್ಬಿಡ್ತಾರೆ, ಇದು ಅದಂತ ಕೊಟ್ಬಿಡ್ತಾರೆ. ಆಮೇಲೆ ಅದು ತಗೊಂಡ್ ಬಂದ್ಮೇಲೆ ಮೇಂಟೈನ್ ಮಾಡಕ್ ಆಗ್ತದೆ, ತುಂಬಾನೇ ಕಷ್ಟ ಇದೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಒಬ್ರು ಕೇಳಿದ್ರು, ದಯವಿಟ್ಟು ನೀವು ಹೆಂಗೆ ಯೂಸ್ ಮಾಡ್ಬೇಕು ಅನ್ನೋದು ಸ್ವಲ್ಪ ಹೇಳಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಇದನ್ನ ಹೆಂಗೆ ಯೂಸ್ ಮಾಡ್ಬೇಕಂತ ನಿಮ್ಗೆ ಹೇಳ್ಕೊಡ್ತೀನಿ. ಓಕೆನಾ. ಈಗ ಇದ್ರ ಬಗ್ಗೆ ನಿಮ್ಗೆ ಹೇಳ್ಬಿಟ್ಟಿದೀನಿ. ಇದನ್ನ ಲೈಫ್ ಲಾಂಗ್ ತುಂಬಾ ಇದ್ರ ಒರಿಜಿನಲ್ ಇದನ್ನ ಹೆಚ್ಚಾಗಿ ನೀವು ಇದನ್ನ ತುಂಬಾ ವರ್ಷ ಇಟ್ಕೋಬೇಕು ಅಂತ ಇಷ್ಟಪಟ್ರೆ ನೀವ್ ಏನ್ ಮಾಡ್ಬೇಕಂತಿದ್ರ, ಇದು ಮೇಂಟೈನ್ ಮಾಡ್ಬೇಕು. ಹೆಂಗೆ ಮೇಂಟೈನ್ ಮಾಡೋದಂದ್ರೆ, ಈ ವುಡ್ ಮೇಂಟೈನ್ ಮಾಡೋದು ತುಂಬಾ ದೊಡ್ಡ ವಿಷಯ ಅಲ್ಲ. 5 ವರ್ಷ ಒಂದ್ಸರಿ ನೀವು ನಮಗೆ ಫೋನ್ ಮಾಡಿ ಇಲ್ಲ ಯಾರಿಗೆ ಮಾಡಿ, ದಯವಿಟ್ಟು ಇದನ್ನ 5 ವರ್ಷ ಒಂದ್ಸರಿ ರೀಪಾಲಿಶ್ ಮಾಡ್ಕೊಳ್ಳಿ. ಸಿಂಪಲ್ ಅಷ್ಟೇ, ಬೇರೆ ಏನಿಲ್ಲ. ಈ ಪಾಲಿಸ್ ಅಲ್ಲಿ ಸುಮಾರು ಪಾಲಿಸ್ ಇದೆ. ಕೆಲವು ಜನ ಸುಮ್ನೆ ಹಿಂಗೆ ವಾರ್ನಿಸ್ ಹೊಡೆದ್ಬಿಡ್ತಾರೆ, ಅದೊಂದು ಪಾಲಿಸ್ ಅಂತ ಹೇಳ್ಬಿಡ್ತಾರೆ. ಬಟ್ ನಾವ್ ಇದು ಏನ್ ಪಾಲಿಸ್ ಮಾಡಿದ್ವಿ ಅಂತಂದ್ರೆ, ಇದಕ್ಕೆ ಬಂದ್ಬಿಟ್ಟು ನ್ಯಾಚುರಲ್ ವುಡ್ ಪಾಲಿಸ್ ಹಾಕಿದ್ವಿ. ಅದ್ರ ಮೇಲೆ ಗ್ಲಾಸಿ ಹೊಡೆದಿದ್ವಿ, ಸೆಮಿ ಗ್ಲಾಸಿ, ನಾಟ್ ಫುಲ್ ಶೈನಿಂಗ್, ಸೆಮಿ ಗ್ಲಾಸಿ ಹೊಡೆದಿದ್ವಿ. ಮತ್ತೆ ಇದು ಒಳಗಡೆ ಬಂದ್ಬಿಟ್ಟು ಕೋಟಿಂಗ್ ಮಾಡ್ತೀವಿ ನಾವು. ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಒಂದ್ಸರಿ ಉಜ್ತೀವಿ, ಆಮೇಲೆ ಸೀಲರ್ ಹಾಕ್ತಿವಿ, ಉಜ್ತೀವಿ, ಸೀಲರ್ ಹಾಕ್ತಿವಿ, ಉಜ್ತೀವಿ, ಸೀಲರ್ ಹಾಕ್ತಿವಿ. ಪಟ್ಟಿ ನೋಡ್ತಾರೆ, ಮತ್ತೆ ಉಜ್ತಾರೆ, ಮತ್ತೆ ಪಟ್ಟಿ ನೋಡ್ತಾರೆ, ಮತ್ತೆ ಉಜ್ತಾರೆ, ಮತ್ತೆ ಫೈನಲ್ ಪಾಲಿಸ್ ಮಾಡ್ತಾರೆ. ಅಂದ್ರೆ ಏನೋ ಇಷ್ಟೊಂದು ಪ್ರೊಸೆಸ್ ಇದೆ. ಸೊ ನಾರ್ಮಲ್ ಪಾಲಿಸ್ ಅಂತ ಏನಂದ್ರೆ, ಸುಮ್ನೆ ಹಿಂಗೆ ಉಜ್ಬಿಟ್ಟು ಏನೋ ತೂತಾಗಲು ಮುಚ್ಚಿಬಿಟ್ಟು ಮೇಲೆ ಒಂದು ವಾರ್ನಿಸ್ ಕೊಟ್ಬಿಡ್ತಾರೆ. ಇದು ಆತರ ಪಾಲಿಸ್ ಅಲ್ಲ ಅದು. ಓಕೆನಾ. ಇದು ಸುಮಾರು ಪ್ರೋಸೆಸ್ ಇದೆ. 7 ಕೋಟಿಂಗ್ ಇದೆ ಅದರಲ್ಲಿ. ಆ ತರ ಮಾಡಿದ್ರೆ ಮಾತ್ರ ಇದು ಒಂದು ಕೆಲಸ ನಿಮಗೆ ಫಿನಿಶಿಂಗ್ ಬರುತ್ತೆ. ಸರಿ, ಓಕೆ. ಇನ್ನೊಂದು ಯಾವ ತರ ಹೈಡ್ರಾಲಿಕ್ ಯೂಸ್ ಮಾಡ್ಬೇಕಂದ್ರೆ, ಈ ಹೈಡ್ರಾಲಿಕ್ ಇದೆ ಅಲ್ವಾ, ಇದು 5 ವರ್ಷ ನಮ್ದು ವ್ಯಾರಂಟಿ ಕೊಡ್ತೀವಿ ನಾವು ಪ್ರೆಸೆಂಟ್ ಇದಕ್ಕೆ. ಏನಿಗೆ ಪಂಪ್ಗೆ. ಸೊ ನೀವು ಮಾರ್ಕೆಟ್ ನೋಡಿರ್ತೀರಾ, ಆ ಪಂಪ್ ತುಂಬಾ ದಿನ ಬರಲ್ಲ. ಬಟ್ ನಾವು ಹಾಕುವಂತ ಪಂಪ್ ತುಂಬಾ ದಿನ ಬರುತ್ತೆ. ಸಪೋಸ್ 5 years ಒಳಗಡೆ ಆ ಪಂಪ್ ಏನೋ ಹೋದ್ರೆ ನಾವು ನಿಮಗೆ ರಿಪ್ಲೇಸ್ ಮಾಡ್ಕೊಡ್ತೀವಿ, ಅದು ನಮ್ ಕಡೆ ಅಂತ. ಓಕೆ. ನೆಕ್ಸ್ಟ್ ಪ್ಲೇವುಡ್. ಈ ಪ್ಲೇವುಡ್ ಅಲ್ಲಿ ಬಂದ್ಬಿಟ್ಟು ಟರ್ಮೈಟ್ ಪ್ರೂಫ್ ಪ್ಲೇವುಡ್, ಅಂದ್ರೆ ಅದರಲ್ಲಿ ಏನೋ ಪ್ರಾಬ್ಲಮ್ ಬರಲ್ಲ. ಸಪೋಸ್ 5 ವರ್ಷ ಒಳಗಡೆ ಏನಾದ್ರು ಇಲ್ಲಿ ಹುಳಗಿಲ್ಲ ಏನೋ ಬಂದ್ರೆ ಮೇಲೆ ಹಾಕಿರೋ ಪ್ಲೇವುಡ್ ನಾವು ರೀಪ್ಲೇಸ್ ಮಾಡ್ಕೊಡ್ತೀವಿ ನಾವು. ಮತ್ತೆ ಮೆಟಲ್, ನೀವು ಅದನ್ನ ತುಂಬಾ ಲಾಂಗ್ ಲೈಫ್ ಅದನ್ನ ಮೆಟಲ್ ಸ್ಟ್ರಕ್ಚರ್ ಫ್ರೇಮ್ ಯೂಸ್ ಮಾಡ್ಬೇಕಾದ್ರೆ 12 ವರ್ಷಕ್ಕೆ ಒಂದ್ಸರಿ ಅದನ್ನ ಪೌಡರ್ ಕೋಟಿಂಗ್ ಮಾಡ್ಬೇಕು ಅಷ್ಟೇ. ಈ ತರ ಮಾಡ್ತಾ ಇದ್ರೆ ಸುಮಾರು ಜನರೇಷನ್ ನೀವು ಯೂಸ್ ಮಾಡ್ಕೋಬಹುದು. ಇದು ಪ್ರೈಸ್ ಹೇಳ್ಬೇಕಾದ್ರೆ, ನಾವು ರೆಡಿ ಮಾಡಿ ನಿಮ್ ಮನೆಗೆ ತಂದು ನಿಮ್ ಮನೇಲಿ ಫಿಟ್ಟಿಂಗ್ ಮಾಡಿ, ಮತ್ತೆ 1 year ಸರ್ವಿಸ್ ನಮ್ ಕಡೆಯಿಂದ ಏನೋ ಮಿಸ್ಟೇಕ್ ಸರ್ವಿಸ್ ಕೊಡ್ತೀವಿ, 5 years ವ್ಯಾರಂಟಿ ಕೊಡ್ತೀವಿ. ಇದೆಲ್ಲ ಸೇರಿ ನಿಮಗೆ ಇದ್ರ ಕಾಸ್ಟ್ ಬಂದ್ಬಿಟ್ಟು 65,000 ರೂಪಾಯಿ ಆಗುತ್ತೆ. ಡೀಲಕ್ಸ್ ಹೈಡ್ರಾಲಿಕ್ ಸ್ಟೋರೇಜ್ ಬೆಡ್ ಇದು. ನೀವು ನಾರ್ಮಲ್ ಆಗಿನೇ ನೀವು ಬಜಾರಲ್ಲಿ ಏನೇನೋ ರೇಟ್ ಹೇಳ್ತಾರೆ, ಡಿಂಗ್ ಡಾಂಗ್ ಐಟಮ್ ಹಾಕ್ಬಿಟ್ಟು 60,000 ರೂಪಾಯಿ ಹೇಳ್ತಾರೆ. ಆಮೇಲೆ ಅಪೋಸ್ಟರ್ ಫ್ಯಾಬ್ರಿಕ್ ಬೆಡ್ ಅನ್ನೇ ಸುಮಾರು ಶೋರೂಮ್ ಅಲ್ಲಿ 60, 65, 70, 80,000 ಎಲ್ಲ ಹೇಳ್ತಾರೆ. ಅವ್ರು ಹಾಕುವಂತ ಹೈಡ್ರಾಲಿಕ್ ನೋಡಿರ್ತೀರಾ, ಸುಮಾರು ಶೋರೂಮ್ ಅಲ್ಲಿ ಹೈಡ್ರಾಲಿಕ್ ಬೇಕಾದ್ರೆ ಇರುತ್ತೆ. ಹೈಡ್ರಾಲಿಕ್ ಒಳಗಡೆ ಓಪನ್ ಮಾಡದೆ ನೋಡಿ ನಮ್ದು. ಸೊ ಒಳಗಡೆ ನೋಡಿ, ಓಪನ್ ನೋಡೋಕೆ ಎಷ್ಟು ಚೆನ್ನಾಗಿದೆ. ನಮ್ಗೆ ಎಲ್ಲ ಕ್ಲೀನ್ ಆಗಿದೆ ನೋಡಿ, ಎಷ್ಟು ಫ್ರೆಶ್ ಆಗಿದೆ ನೋಡಿ ನಮ್ದು. ಈ ತರ ಇದೆ. ನೀವು ಬಜಾರಲ್ಲಿ ನೋಡಿದ್ರೆ ಈ ತರನೇ ಇರಲ್ಲ ಅದು. ಸೊ ಎಲ್ಲ ಏನೋ ಒಂದ್ ತರ ಇರುತ್ತೆ ಅದು ಹೈಡ್ರಾಲಿಕ್. ನಾನಂತೂ ನೋಡಿದೀನಿ ತುಂಬಾ ಕಡೆ, ಫಿನಿಶಿಂಗ್ ಚೆನ್ನಾಗಿರಲ್ಲ. ನಾವು ಇನ್ಸೈಡ್ ಔಟ್ಸೈಡ್ 2 ಕಡೆ ನಾವು ಫಿನಿಶಿಂಗ್ ಮಾಡಿದೀವಿ ನಾವು.
ಸೊ ನಾ ರೇಟ್ ಹೇಳಿದೀನಿ ಅಂದ್ಕೊಂಡಿನಿ. ಇದ್ರ ಕಾಸ್ಟ್ ಉಂಟು 65,000 ರೂಪಾಯಿ. ಓಕೆನಾ? ಸರಿ, ಇಷ್ಟೊಂದು ಎಕ್ಸ್ಪ್ಲೇನ್ ಮಾಡಿದೀನಿ. ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ. ಇನ್ನೊಂದೇನಪ್ಪ ಅಂತಂದ್ರೆ, ನಿಮಗೂ ಈ ತರ ಡಿಫ್ರೆಂಟ್ ಆಗಿ ಏನೋ ಬೇಕು, ನಿಮ್ಮ ಇಷ್ಟವಾದ ರೀತಿಯಲ್ಲಿ ಮಾಡಿಸ್ಕೋಬೇಕು ಅಂತಿದ್ರೆ ದಯವಿಟ್ಟು ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಮತ್ತೆ ಎನಿ ಕ್ವಶನ್ಸ್ ಇದ್ರು ನಮಗೆ ಫೋನ್ ಮಾಡಿ ನೀವು ಮಾತಾಡಬಹುದು. ಈ ತರ ಒಂದು ಫರ್ನಿಚರ್ ಮಾಡ್ಕೊಂಡ್ಬಿಟ್ರೆ ಒಂದ್ಸರಿ ಇನ್ವೆಸ್ಟ್ಮೆಂಟ್ ಲಾಂಗ್ ಲೈಫ್ ನಿಮ್ಗೆ ಏನಾಗಲ್ಲ. ಸರ್ ಧನ್ಯವಾದಗಳು. ಮತ್ತೆ ಒಂದು ಬೇರೆ ಒಂದು ವಿಡಿಯೋ ಮುಖಾಂತರ ಭೇಟಿ ಮಾಡ್ತೀನಿ. ಬಾಯ್.